ನಮಸ್ಕಾರ, ಕರುನಾಡು ಟಿವಿಗೆ ಸ್ವಾಗತ. ನಾನು ವಿರುದ್ಧ ಎಚ್. ಕರ್ನಾಟಕದ ಸಮಸ್ತ ಪತ್ರಿಕಾ ರಂಗದ ಸದಸ್ಯರಿಗೂ ಪತ್ರಿಕೋತ್ಸವ ದಿನದ ಹಾರ್ದಿಕ ಶುಭಾಶಯಗಳು. ಪ್ರಜಾಪ್ರಭುತ್ವದ 4ನೆಯ ಅಂಗವಾದಂತಹ ಪತ್ರಿಕೋದ್ಯಮ ನಿಖರ ಮಾಹಿತಿ ನೀಡುವ ಮೂಲಕ ಸಮಾಜ ಹಾಗೂ ಆಡಳಿತ ವರ್ಗಗಳ ಅಂಕು ಡೊಂಕುಗಳನ್ನ ತಿದ್ದಿ ಜವಾಬ್ದಾರಿಯುತ ಸಮಾಜವನ್ನ ನಿರ್ಮಿಸಲು ಶ್ರಮಿಸ್ತಾ ಇದೆ. ನಿಖರ ಸುದ್ದಿ ಕೊಡುವಷ್ಟೇ ಅಲ್ಲ, ಪತ್ರಿಕೋದ್ಯಮವು ಸಾರ್ವಜನಿಕರು ಮತ್ತು ಸರ್ಕಾರದ ನಡುವಿನ ಕೊಂಡಿಯಾಗಿ ಕೂಡ ಕೆಲಸ ಮಾಡ್ತಾ ಇದೆ. ಪತ್ರಿಕೋದ್ಯಮದ ಗುರಿ ಜನರಿಗೆ ಎದುರಾಗುವಂತಹ ಯಾವುದೇ ಸಮಸ್ಯೆಗಳಾಗಲಿ ಅನ್ಯಾಯವನ್ನಾಗಲಿ ಬೆಳಕಿಗೆ ತರುವುದು ಮತ್ತೆ ಸಾರ್ವಜನಿಕ ವ್ಯವಸ್ಥೆಯ ದುಸ್ಥಿತಿಯನ್ನ ಎತ್ತಿ ತೋರಿಸುವುದಾಗಿದೆ. ಹೀಗೆ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ರಕ್ಷಿಸುವಲ್ಲಿ ಪತ್ರಿಕಾ ಮಾಧ್ಯಮವು ವಹಿಸುವಂತಹ ಪಾತ್ರದ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ನವೆಂಬರ್ 16ರಂದು ಭಾರತದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನವನ್ನ ಆಚರಿಸಲಾಗುವುದು. ಈ ದಿನದ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ವೀಕ್ಷಕರೇ? ಹಾಗಾದ್ರೆ ಬನ್ನಿ ವೀಕ್ಷಕರೇ, ಹಾಗಾದ್ರೆ ಈ ದಿನದ ಇತಿಹಾಸ ಮತ್ತೆ ಮಹತ್ವವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರಾಷ್ಟ್ರೀಯ ಪತ್ರಿಕಾ ದಿನವನ್ನ ನವೆಂಬರ್ 16ರಂದು 1966ರಂದು ಪ್ರಾರಂಭ ಮಾಡಲಾಯಿತು. ಈ ಒಂದು ಆಚರಣೆಯ ಹಿನ್ನೆಲೆಯನ್ನ ನೋಡೋದಾದ್ರೆ 1956ರಲ್ಲಿ ಮೊದಲ ಪತ್ರಿಕಾ ಆಯೋಗವು ಪತ್ರಿಕೋದ್ಯಮದ ನೈತಿಕತೆಯನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿಯನ್ನ ಪೂರೈಸುವ ಉದ್ದೇಶದಿಂದ ಶಾಸನಬದ್ಧ ಅಧಿಕಾರವನ್ನ ಹೊಂದಿರುವಂತಹ ಸಂಸ್ಥೆಯನ್ನ ರಚನೆ ಮಾಡೋಕೆ ನಿರ್ಧಾರ ಮಾಡಿತು. ಈ ನಿಟ್ಟಿನಲ್ಲಿ 1966ರಲ್ಲಿ ಜುಲೈ 4ರಂದು ಪ್ರೆಸ್ ಕೌನ್ಸಿಲ್ ಅನ್ನ ಭಾರತದಲ್ಲಿ ಸ್ಥಾಪಿಸಲಾಯಿತು. ಆದ್ರೆ ಈ ಸಂಸ್ಥೆ ನವೆಂಬರ್ 16ರಂದು 1966ರಿಂದ ತನ್ನ ಔಪಚಾರಿಕ ಕೆಲಸವನ್ನ ಪ್ರಾರಂಭ ಮಾಡುತ್ತೆ. ದೇಶದಲ್ಲಿ ಆರೋಗ್ಯಕರ ಪ್ರಜಾಪ್ರಭುತ್ವವನ್ನ ಕಾಪಾಡುವಲ್ಲಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಈ ಸಂಸ್ಥೆಯ ಸ್ಥಾಪನೆಯ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಪತ್ರಿಕಾ ದಿನವನ್ನ ಪ್ರತಿ ವರ್ಷ ನವೆಂಬರ್ 16ರಂದು ಆಚರಣೆಯನ್ನ ಮಾಡಲಾಗುತ್ತೆ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದ್ದು, ಇದು ಮಾಧ್ಯಮಗಳ ಕಾರ್ಯ ಚಟುವಟಿಕೆಗಳನ್ನ ಮೇಲ್ಜವಾಬ್ದಾರಿ ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರವನ್ನ ಹೊಂದಿದೆ ಮತ್ತು ಇದು ದೇಶದಲ್ಲಿ ಆರೋಗ್ಯಕರ ಪ್ರಜಾಪ್ರಭುತ್ವವನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತೆ. ಈ ಸಂಸ್ಥೆ ಪತ್ರಿಕೋದ್ಯಮದ ಉನ್ನತ ಮಟ್ಟದ ಗುಣಮಟ್ಟವನ್ನ ಕಾಪಾಡಿಕೊಳ್ಳಲು ಕೆಲಸ ಮಾಡುತ್ತೆ. ಇದ್ರ ಜೊತೆಗೆ ಪತ್ರಿಕಾ ಸ್ವಾತಂತ್ರ್ಯವನ್ನ ರಕ್ಷಿಸಲು ಜೊತೆಗೆ ಮಾಧ್ಯಮ ಸಂಬಂಧಿತ ದೂರುಗಳನ್ನ ಪರಿಹಾರ ಮಾಡೋಕೆ ಸಹ ಇದು ಕೆಲಸವನ್ನ ಮಾಡುತ್ತೆ. ಪತ್ರಿಕಾ ಮಂಡಳಿಯು ಪತ್ರಕರ್ತರಿಗೆ ಮಾರ್ಗದರ್ಶನ ಜೊತೆಗೆ ಬೆಂಬಲವನ್ನು ಕೂಡ ನೀಡುತ್ತೆ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರ್ತಾರೆ. ಅವರನ್ನ ಹೊರತುಪಡಿಸಿ 28 ಇತರ ಸದಸ್ಯರಿರ್ತಾರೆ. ಜೊತೆಗೆ 20 ಮಂದಿ ಪತ್ರಿಕಾ ಮಾಧ್ಯಮದವರು, 5 ಸದಸ್ಯರನ್ನ ಸಂಸತ್ತಿನ ಉಭಯ ಸದನಗಳಿಂದ ನಾಮ ನಿರ್ದೇಶನವನ್ನ ಮಾಡಲಾಗುತ್ತೆ. ಮತ್ತೆ ಉಳಿದಂತಹ 3 ಸದಸ್ಯರು ಸಾಂಸ್ಕೃತಿಕ, ಸಾಹಿತ್ಯ ಮತ್ತು ಕಾನೂನು ಕ್ಷೇತ್ರಗಳ ಪ್ರತಿನಿಧಿಗಳಾಗಿರ್ತಾರೆ. ರಾಷ್ಟ್ರೀಯ ಪತ್ರಿಕಾ ದಿನದ ಮಹತ್ವ ಏನು ಅನ್ನೋದನ್ನ ನೋಡೋದಾದ್ರೆ, ಪತ್ರಿಕಾ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಜಾಗೃತಿಯನ್ನ ಮೂಡಿಸೋದು, ಪತ್ರಿಕೋದ್ಯಮದ ಉನ್ನತ ಗುಣಮಟ್ಟವನ್ನ ಕಾಯ್ದುಕೊಳ್ಳುವುದು ಈ ದಿನವನ್ನ ಆಚರಿಸುವ ಮುಖ್ಯ ಉದ್ದೇಶವಾಗಿದೆ. ಈ ದಿನ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನ್ಯಾಯ, ಸಮಗ್ರತೆ ಮತ್ತು ಜವಾಬ್ದಾರಿಯ ಅಗತ್ಯವನ್ನ ವಿವರಿಸುತ್ತೆ. ಜೊತೆಗೆ ಈ ದಿನ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ಬಲವಾದ ಆಧಾರ ಸ್ತಂಭವಾಗಿ ಕಾರ್ಯನಿರ್ವಹಿಸುತ್ತೆ. ಅದನ್ನ ಜನರಿಗೆ ಅರಿವು ಮೂಡಿಸುವಂತದ್ದು. ರಾಷ್ಟ್ರೀಯ ಪತ್ರಿಕಾ ದಿನದಂದು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಗಣನೀಯ ಕೊಡುಗೆ ನೀಡಿರುವಂತಹ ಪತ್ರಕರ್ತರು ಮತ್ತು ಮಾಧ್ಯಮ ಸಂಸ್ಥೆಗಳನ್ನ ಗೌರವಿಸಲಾಗುತ್ತೆ. ಪತ್ರಕರ್ತರ ಕಠಿಣ ಪರಿಶ್ರಮ ಮತ್ತೆ ಸಮರ್ಪಣೆಯನ್ನ ಗುರುತಿಸಲು, ಗೌರವಿಸಲು ಮತ್ತು ಪ್ರಶಸ್ತಿಯನ್ನ ನೀಡಲಾಗುತ್ತೆ.
ಹೀಗೆ ಪತ್ರಿಕೋದ್ಯಮ ನಮ್ಮ ಸಮಾಜದ ಮುಖ್ಯ ವಾಹಿನಿಯಾಗಿ ಮುಖ್ಯ ಮಾಧ್ಯಮದ ಹೀಗೆ ಪತ್ರಿಕೋದ್ಯಮ ನಮ್ಮ ಪ್ರಜಾಪ್ರಭುತ್ವದ ಒಂದು ಸಂಸ್ಥೆಯಾಗಿ ಜನರ ಮಾರ್ಗದರ್ಶಕನಾಗಿ ಸರ್ಕಾರ ಮತ್ತು ಜನರ ನಡುವಿನ ಕೊಂಡಿಯಾಗಿ ಕೆಲಸ ಮಾಡುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದಷ್ಟು ವಿಶೇಷ ಸುದ್ದಿ ಸಮಾಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಕರುನಾಡು ಟಿವಿ, ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ.